ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಗಾಯನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಉಪಯುಕ್ತ ಮಾಹಿತಿ ಏನಪ್ಪ ಅದು ಅಂದರೆ, ಈ ಒಂದು ಫಾರಿನ್ ಕಾಯಿನ್ಸ್ ಏನಿದಾವಲ್ಲ, ಏನು ಮಾಡೋದು ಇಟ್ಕೊಂಡು ಮಾರಾಟ ಆಗುತ್ತಾ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಬೋದಾ ಲೀಗಲಾಗಿ, ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಇದ್ದೇನೆ. ಎಲ್ಲರ ಹತ್ರನೂ ಯಾರ್ಯಾರು ಕಾಯಿನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರಲ್ಲ, ಒಂದಲ್ಲ ಒಂದು ಬೇರೆ ಬೇರೆ ದೇಶದ ನಾಣ್ಯಗಳು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಭಾರತೀಯರಿಗೆ ದೊರಕುವಂತಹ ಫಾರಿನ್ ಕಾಯಿನ್ಸ್ ಯಾವುದಪ್ಪ ಅಂತ ಅಂದರೆ, ಈ ಒಂದು ಗಲ್ಫ್ ಕಂಟ್ರೀಸ್ ಕಾಯಿನ್. ಯಾವುದು ಗಲ್ಫ್ ಕಂಟ್ರೀಸ್ ಅಂದರೆ ಕತಾರು, ಒಮನ್ನು, ಸೌದಿ, ಮತ್ತು ಇನ್ನು ಅದಕ್ಕಿನ್ನ ಬಿಟ್ಟರೆ ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ, ಇನ್ನು ಮಯನ್ಮಾರ್ದು, ಅದನ್ನು ಬಿಟ್ಟರೆ ಮಾಲ್ಡೀವ್ಸ್ದು ಕಾಯಿನ್ಗಳು ಸಿಗುತ್ತೆ ಈಸಿಯಾಗಿ. ಮಲೇಷಿಯಾ, USA, ಅಮೇರಿಕಾದ ಕಾಯಿನ್ಗಳು, ಇಂಗ್ಲೆಂಡ್ನ ಸೆಂಟ್ಸ್, 50 ಯೂರೋ ಸೆಂಟ್ಸು, 20 ಯೂರೋ ಸೆಂಟ್ಸು, 2 ಯೂರೋ ಸೆಂಟು, ಈ ರೀತಿಯ ಡಿಫ್ರೆಂಟ್ ಯುರೋಪ್ ದೇಶದ ನಾಣ್ಯಗಳು ಇವು ಈಸಿಯಾಗಿ ಸಿಗುತ್ತೆ. ಯಾಕಪ್ಪ ಅಂದರೆ, ನಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಒಬ್ಬರು ಆ ದೇಶಗಳಿಗೆ ಹೋಗಿ ಬಂದಿರ್ತಾರೆ, ಅವರು ಒಂದು ಸ್ವಲ್ಪ ಕಾಯಿನ್ಗಳನ್ನ ತೊಗೊಂಬಂದಿರ್ತಾರೆ, ನೆನಪಿಗೋಸ್ಕರ ನಮಗೂ ಒಂದೆರಡನ್ನು ಕೊಡ್ತಾರೆ, ಇವರು ಕಾಯಿನ್ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಅಥವಾ ಬೇರೆ ಯಾವುದಾದ್ರೂ ಒಂದು ರೂಪದಲ್ಲಿ, ಸಪೋಸ್ ಯಾರಾದರೂ ಫಾರಿನರ್ಸು ಬೀಚ್ಗಳಿಗೆ ಬಂದಾಗ ಅಥವಾ ಇಲ್ಲಿನ ಪ್ರಸಿದ್ಧ ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿರುವಂತಹ ಕೆಲವೊಬ್ಬರಿಗೆ ಅಂಗಡಿಯಲ್ಲಿ ಕೊಟ್ಟಿರ್ತಾರೆ ಅಥವಾ ಇನ್ನೊಂದೇನಕ್ಕೋ ಕೊಟ್ಟಿರ್ತಾರೆ ಭಿಕ್ಷುಕರಿಗೆ, ಅವು ಸಾಮಾನ್ಯ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಿಕ್ಬಿಡುತ್ತೆ. ಈಗ ಈ ಕಾಯಿನ್ಗಳನ್ನ ಇಟ್ಕೊಂಡು ನಾವೇನು ಮಾಡೋದು, ಮಾರಾಟ ಮಾಡಿದ್ರೆ ಎಷ್ಟು ಸಿಗುತ್ತೆ, ಮಾರಾಟ ಮಾಡ್ಬೋದಾ ಇಲ್ವಾ, ಅಥವಾ ಲೀಗಲ್ಲಾಗಿ ಏರ್ಪೋರ್ಟಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಬೋದಾ, ನಮ್ಮ ಹತ್ರ ಫಾರಿನ್ ನೋಟ್ಸ್ ಇದ್ದಾವೆ, ಫಾರಿನ್ ಕಾಯಿನ್ಸ್ ಇದ್ದಾವೆ ಅಂದರೆ ಖಂಡಿತ ಫಾರಿನ್ನ ನೋಟ್ಸ್ಗಳು ಯಾವುದು ಚಲಾವಣೆಯಲ್ಲಿರಬೇಕು, ಆ ದೇಶದಲ್ಲಿ ಚಲಾವಣೆಯಲ್ಲಿರಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ, ಇವಾಗ ನಮ್ಮಲ್ಲಿ 1000 ರೂಪಾಯಿ ನೋಟು ಮತ್ತು 500 ರೂಪಾಯಿ ನೋಟು, ಕಳೆದ ಒಂದು 500 ರೂಪಾಯಿ ನೋಟು ಬ್ಯಾನ್ ಆಗಿದೆ. ಅದನ್ನು ಬೇರೆ ದೇಶಗಳಲ್ಲಿ ಇತ್ತು ಅಂದರೆ ಅವರು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅದೇ ರೀತಿ ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿ ನಮ್ಮ ಹತ್ರ ಆ ನೋಟಿದೆ ಅಂದರೆ ಅದು ಎಕ್ಸ್ಚೇಂಜ್ ಆಗೋದಿಲ್ಲ ಏರ್ಪೋರ್ಟ್ಗಳಲ್ಲಿ ಅಥವಾ ಬೇರೆ ಥರ್ಡ್ ಪಾರ್ಟಿಗಳಿಂದ. ಲೀಗಲಾಗಿ ನಡೆಯುವಂತಹ ನೋಟುಗಳು ಯಾರೋ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಬೋದು. ಆದರೆ ಅದಕ್ಕೊಂದು ಷರತ್ತಿರುತ್ತೆ, ನಿಮಗೆ ಆ ನೋಟು ಎಲ್ಲಿಂದ ಬಂತು ಅಂತ ನೀವು ಪ್ರೂಫ್, ದಾಖಲೆಯನ್ನು ಕೊಡಬೇಕಾಗತ್ತೆ. ಗಿಫ್ಟ್ ಮುಖಾಂತರ ಬಂತು ಅಂದರೆ ಯಾಕೆ ಗಿಫ್ಟ್ ಕೊಟ್ಟರು ಅದೆಲ್ಲ ಕೇಳ್ತಾರೆ, ಇನ್ಕಮ್ ಟ್ಯಾಕ್ಸ್, ಬೇರೆ ಬೇರೆ ರೀತಿಯೇ ಇರುತ್ತೆ. ಅಥವಾ ಒಂದೆರಡು ನೋಟ್ಗಳನ್ನಾದರೆ ನೀವು ಥರ್ಡ್ ಪಾರ್ಟಿಗಳಿಂದ ಈಸಿಯಾಗಿ ಮಾಡಿಸ್ಕೊಬೋದು, ಏನು ತೊಂದರೆ ಇಲ್ಲ. ಆದರೆ ನನ್ನ ಒಂದು ಸಜೆಷನ್ ಏನಂದರೆ, ಯಾವುದೋ $1 ಇದೆ ಅಂದ್ಕೊಳ್ಳಿ, $1 ನೋಟ್ ಇದೆ USA, ನೀವು ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ರೆ 90 ರೂಪಾಯಿ ಎಷ್ಟು ಸಿಗುತ್ತೆ, ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 85-90 ರೂಪಾಯಿ. ಆದ್ದರಿಂದ ನೀವೇನು ದೊಡ್ಡ ಶ್ರೀಮಂತರಾಗಿ ಹೋಗ್ತೀರಾ, ಇಲ್ಲ ಅಲ್ವಾ. ಆ ಒಂದು ನೋಟನ್ನ ಹಾಗೆ ಇಟ್ಕೊಂಡ್ರೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಹೋಗ್ತಾರೆ, ಇದು ನೋಡಿ ಈ ಥರದ ನೋಟು ಫಾರಿನ್ ನೋಟ್ ಅಂತ. ಇಲ್ಲ ಆ 85-90 ರೂಪಾಯಿಂದ ನಿಮ್ಮ ಕಷ್ಟ ಪೂರ್ತಿ ನಿವಾರಣೆ ಆಗಿ ನಿಮ್ಮ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂದರೆ ನೀವು ಅದನ್ನು ಈಸಿಯಾಗಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸರ್, ನಮ್ಮ ಹತ್ರ ಫಾರಿನ್ ಕಾಯಿನ್ಸ್ ಇದ್ದಾವೆ, ದುಬೈದು ಕಾಯಿನ್ಸ್ ಇದೆ, ಮತ್ತು ಯುರೋಪ್ ದೇಶದ ನಾಣ್ಯಗಳಿದ್ದಾವೆ, ಕೆಲವೊಂದು ನಾಣ್ಯಗಳಿದ್ದಾವೆ, ಏನು ಮಾಡೋದು? ಅದನ್ನು ನಾಣ್ಯಗಳನ್ನ ಎಲ್ಲೂ ಎಕ್ಸ್ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಕರೆಕ್ಟಾಗಿ ನಿಂತ್ಕೊಳ್ಳಿ. ನಿಮ್ಗೊಂದು ಕಾಯಿನ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ, ಆವಾಗಲಿಂದ ತೋರಿಸ್ತಾ ಇದ್ದೀನಿ. ಈ ಒಂದು ದುಬೈ ದೇಶದ ನಾಣ್ಯ, ಇದನ್ನು ಇಟ್ಕೊಂಡು ಸುಮಾರು $1 ಮಿಲಿಯನ್ ಸಿಗುತ್ತೆ. ಮಿಲಿಯನ್, ಯಾಕೆಂದರೆ ಫಾರಿನ್ ಕಾಯಿನ್ಸ್, ಇಂಡಿಯನ್ ಕಾಯಿನ್ಸ್ ಆದರೆ ಲಕ್ಷಗಳಲ್ಲಿ ಹೇಳ್ತಾರೆ, ಫಾರಿನ್ ಕಾಯಿನ್ಸ್ ಆದರೆ ಮಿಲಿಯನ್ ಅಂತ ಮಾತಾಡ್ತಾರೆ. ಬಿಲಿಯನ್ ಸಿಗುತ್ತೆ, 6 ಮಿಲಿಯನ್, 10 ಮಿಲಿಯನ್ ಅಂತ. ಆ ರೀತಿ ಯಾವುದೂ ಇರೋದಿಲ್ಲ. ಇದು ಕೂಡ ಸಾಮಾನ್ಯ ನಾಣ್ಯಗಳು. ನಾವಿಲ್ಲಿ ಯಾವ ರೀತಿ $1, $2 ನಾಣ್ಯಗಳನ್ನ ಬಳಸ್ತೀವಲ್ಲ, ಅಲ್ಲಿ ಅವರು ಸಹ ಅದೇ ರೀತಿ ಬಳಸುವಂತಹ ಸಾಮಾನ್ಯ ನಾಣ್ಯಗಳು ಅವೆಲ್ಲ. ಅವಕ್ಕೆಲ್ಲ ಲಕ್ಷ ಕೋಟಿ ಎಲ್ಲ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಮಾನ್ಯ ನಾಣ್ಯಗಳು. ನೀವೊಂದು ರಾಶಿ ನಮ್ಮ ಹತ್ರ ಇದ್ದಾವೆ, ಇನ್ನು ಫಾರಿನ್ ಕಾಯಿನ್ಗಳು ರಾಶಿ ಸಂಖ್ಯೆಯಲ್ಲಿದ್ದಾವೆ, 100, 200, 500 ಸಂಖ್ಯೆಯಲ್ಲಿದ್ದಾವೆ. ಅಂದರೆ ಒಂದು ನಾಣ್ಯಕ್ಕೆ 4, 5 ರೂಪಾಯಿ ಅಥವಾ 10 ರೂಪಾಯಿ, ಕೆಲವೊಂದು ಸ್ಪೆಷಲ್ ನಾಣ್ಯಗಳಿಗೆ 20-30 ರೂಪಾಯಿ ಸಿಗುತ್ತೆ. ಯಾರಾದರೂ ಫಾರಿನ್ ಕಾಯಿನ್ ಕಲೆಕ್ಟರ್ಸ್ ಸಿಕ್ಕಿದ್ರೆ ಮಾತ್ರ. ನೀವು ಗಮನಿಸಿರಬಹುದು, ಈ ಎಕ್ಸಿಬಿಷನ್ಗಳಲ್ಲಿ ಫಾರಿನ್ ಕಾಯಿನ್ಸ್ನ ಕೆಲವೊಬ್ಬರು ಮಾರ್ತಾ ಇರ್ತಾರೆ, ಅವು ಮಾರಾಟ ಮಾಡ್ತಾರೆ ಹೊರತು ನಿಮ್ಮ ಹತ್ರ ತೊಗೊಳೋದಿಲ್ಲ. ಅವರು ತೊಗೊತೀವಿ ಅಂದ್ರೂ 6ಕ್ಕೆ 3 ಕೇಳ್ತಾರೆ. ನೀವು ಒಂದು 1000 ಫಾರಿನ್ ಕಾಯಿನ್ಸ್ ಕೊಟ್ಟರೆ 200-300 ರೂಪಾಯಿ ಕೊಡ್ತೀವಿ ಅಂತಾರೆ. ಹಂಗೆ ಅದ್ರ ಬದಲು ಆ 200-300 ರೂಪಾಯಿ ನೀವು ಮನೆಗೆ ಇಟ್ಕೊಬೋದಲ್ಲ, ನೀವು ಕಾಯಿನ್ಗಳನ್ನ ನಿಮ್ಮ ಕಲೆಕ್ಷನ್ಗೋಸ್ಕರ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ತೋರಿಸೋದಕ್ಕೋಸ್ಕರನಾದರೂ ಇಟ್ಕೊಬಹುದು. ಇದು ನನ್ನ ಪರ್ಸನಲ್ ಸಜೆಷನು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಫಾರಿನ್ ಕಾಯಿನ್ಗಳಲ್ಲಿ 6 o'clock ರೊಟೇಷನ್ ಕಾಮನ್. ಅಂದರೆ ಫ್ರಂಟು ಸ್ಟ್ರೈಟ್ ಇರುತ್ತೆ, ಬ್ಯಾಕ್ ಸೈಡ್ ಫ್ಲಿಪ್ ಮಾಡಿದ್ರೆ ಉಲ್ಟಾ ಇರುತ್ತೆ. ನಮ್ಮ ಭಾರತೀಯ ನಾಣ್ಯಗಳಲ್ಲಿ ಅದು ತುಂಬ ರೇರು, 6 o'clock ರೊಟೇಷನ್ನು. ಫಾರಿನ್ ಕಾಯಿನ್ಸ್ಗಳಲ್ಲಿ ಎಲ್ಲ ಆಲ್ಮೋಸ್ಟ್ USA ಕಾಯಿನ್ ಇರ್ಬೋದು, ಮತ್ತು ಬೇರೆ ಬೇರೆ ದೇಶದ ನಾಣ್ಯಗಳು, ಸುಮಾರು ನಾಣ್ಯಗಳು 6 o'clock ರೊಟೇಷನ್ ಬರುತ್ತೆ. ಅದು ತುಂಬ ಕಾಮನ್. ನನ್ನನ್ನು ಕೇಳ್ತಾ ಇರುವಂತಹ ಸಾಮಾನ್ಯ ಪ್ರಶ್ನೆಗಳಲ್ಲಿ ಇದು ಒಂದೇ. ಏನಂದರೆ
ಸರ್ ನನ್ನ ಹತ್ರ ಫಾರಿನ್ ಕಾಯಿನ್ಸ್ ಇದೆ, ಬಟ್ 6 o'clock ರೊಟೇಷನ್ ಇದೆ ಬ್ಯಾಕ್ ಸೈಡು, ಅದಕ್ಕೇನಾದ್ರು ವಿಶೇಷವಾದಂಥ ಬೆಲೆ ಇದೆಯಾ? ಖಂಡಿತ ಇಲ್ಲ. ಅದು ಕೂಡ ನಾರ್ಮಲ್ ಫಾರಿನ್ ಕಾಯಿನ್ನೇ. ಮತ್ತು 6 o'clock ಅನ್ನೋದು ಅವರ ಒಂದು ನಾಣ್ಯ ಪದ್ಧತಿಯಲ್ಲಿ, ನಾಣ್ಯ ವೈಶಿಷ್ಟ್ಯತೆಯಲ್ಲಿ ಸಾಮಾನ್ಯವಾದದ್ದು. ಮತ್ತು ಈ ನಾಣ್ಯಗಳನ್ನು ನಾವು ಇಟ್ಕೊಂಡು ಏನು ಮಾಡಬೇಕು? ಯಾರೂ ತೊಗೊಳೋದಿಲ್ವಾ? ತೊಗೊಳ್ತಾರೆ. ನಾನು ಹೇಳ್ದಂಗೆ ತುಂಬ ಕಡಿಮೆ ಕೇಳ್ತಾರೆ. ನಿಮ್ಮ ಹತ್ರ ಕೆಲವೊಂದು ವಿಶೇಷವಾದಂತಹ ಫಾರಿನ್ ಕಾಯಿನ್ಗಳಿದ್ದಾವೆ ಅಂದರೆ ಸ್ವಲ್ಪ ಬೆಲೆ ಸಿಗಬಹುದು. ಮತ್ತು ಈ ರೀತಿ ನಾವೇನು ನೋಡ್ತಾ ಇದ್ದೀವಲ್ಲ, ನಾನು ಆಗಲಿಂದ ನಿಮಗೇನು ಹೇಳಿದೆಲ್ಲ ಎಲ್ಲ ಜಾಸ್ತಿ ಎಲ್ಲ ಸಿಗೋದಿಲ್ಲ. ಈ ಭೂತಾನು, ನೇಪಾಳ್, ಬಾಂಗ್ಲಾದೇಶ ಈ ಥರದ ನಾಣ್ಯಗಳಿಗೆಲ್ಲ ಜಾಸ್ತಿ ಸಿಗೋದಿಲ್ಲ. ನಾವಿಲ್ಲಿ ಯಾವ ರೀತಿ ₹1 ₹2 ಬಳಸ್ತೀವೋ ಅದೇನೇ ಅವ್ರದ್ದು. ಇವಾಗ ನಮ್ಮದು ₹1 ಸ್ಟೀಲ್ ಕಾಯಿನ್ಗಳೆಲ್ಲ ಬರ್ತಲ್ಲ, ₹1 ₹2 ₹5 ಕಾಯಿನ್ಗಳೆಲ್ಲ ಬರುತ್ತಲ್ಲ, ಅದನ್ನು ನೇಪಾಳಕ್ಕೋ ಅಥವಾ ಬಾಂಗ್ಲಾದೇಶದಲ್ಲೋ ಯಾರೋ ಒಂದು $100-500 ಹೇಳಿದ್ರೆ ಯಾರನ್ನ ತೊಗೊಳ್ತಾರಾ? ಅದು ತೊಗೊಳೋದ್ರಲ್ಲಿ ಅರ್ಥ ಇದೆಯಾ? ಇಲ್ಲ ಅಲ್ವಾ? ಮತ್ತು ಇನ್ನೊಂದು ಏನಂದರೆ, ಈ ಫಾರಿನ್ ಕಾಯಿನ್ಗಳ ಹೆಸರಲ್ಲಿ ತುಂಬ ಮೋಸದ ಜಾಲ ಇದ್ದಾವೆ, ಹುಷಾರಾಗಿರಿ. ಆದಷ್ಟು ಈ ಫಾರಿನ್ ಕಾಯಿನ್ಸ್ನ ಏನು ಹೇಳ್ತಾರೆ, ನೀವು ಸಂಗ್ರಹಕ್ಕೆ ಅಂತ ಇಟ್ಕೊಳ್ಳಿ. ಯಾರೋ ನಿಮ್ಮ ಸ್ನೇಹಿತರು ಅವ್ರ ನೆನಪಿಗೆ ಹೋಗಿ ಬಂದಿರೋದು ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಮನೇಲೇ ಯಾರೋ ಒಬ್ಬರು ಹೋಗಿ ತೊಗೊಂಬಂದಿರ್ತಾರೆ. ಏನು ಮಾಡೋಕ್ಕಾಗಲ್ಲ, ಒಂದು 4-5 ಕಾಯಿನು ಅಲ್ಲಿ ಚೇಂಜ್ಗೆ ಇಸ್ಕೊಂಡಿರ್ತಾರೆ, ಚೇಂಜಲ್ಲಿ ಅದನ್ನು ತೊಗೊಂಬಂದಿರ್ತಾರೆ ಗುರುತಿಗೆ ಅಂದ್ಬಿಟ್ಟು. ಅದನ್ನು ಹಾಗೆ ಇಟ್ಕೊಳ್ಳಿ. ಅದನ್ನು ಬಿಟ್ಟು ನೀವು ಅದನ್ನು ಮಾರಾಟ ಮಾಡಿಬಿಟ್ಟು ನಾನು ಲಕ್ಷ ಮಾಡ್ತೀನಿ, ಕೋಟಿ ಮಾಡ್ತೀನಿ ಅಂತ ಹೋದರೆ ಬೋಟಿನೇ ಸಿಗೋದು ನಿಮಗೆ. ಮಕ್ಕಳು ತಿಂತಾರಲ್ಲ ಬೋಟಿ, ಅದೇ ಸಿಗೋದು, ಏನೂ ಸಿಗೋದಿಲ್ಲ. ಇದೆಲ್ಲ ತುಂಬ ದೊಡ್ಡ ಫ್ರಾಡ್ಗಳು ಇವರೆಲ್ಲ. ಫಾರಿನ್ ಕಾಯಿನ್ಸ್ ಹೆಸರಲ್ಲಿ, ಇಂಡಿಯನ್ ಕಾಯಿನ್ಸಲ್ಲಿ ಹೆಸರಲ್ಲಿ ಹೇಳಿ ಆಟ ಆಡಿ ಸುಮಾರು ದುಡ್ಡು ದೋಚ್ಕೊಂಡ್ರು. ಇವಾಗ ಅದನ್ನೇ ಫಾರಿನ್ ಕಾಯಿನ್ಸಲ್ಲೂ ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಹುಷಾರಾಗಿರಿ. ಯಾರ್ಯಾರು ಫಾರಿನ್ ಕಾಯಿನ್ಸ್ಗಳು ಇಟ್ಕೊಂಡಿದ್ದೀರಲ್ಲ, ಸಂಗ್ರಹಕ್ಕೆ ಅಂತ ಇಟ್ಕೊಳ್ಳಿ. ಅದು ತುಂಬ ಸೇಫು. ಏನೊಂದು $200-300 ಎಲ್ಲ ಇಟ್ಕೊಂಡು ಏನು ಮಾಡ್ತೀರಾ, ಲಕ್ಷ ಬರುತ್ತೆ ಅಂತ ಅಂದ್ಕೊಂಡು ಆಸೆ ಬಿದ್ದು ಇನ್ನೂ ಕೈ ಸುರ್ಕೊಳ್ಳೋದಕ್ಕಿಂತ ಇರೋದನ್ನೇ ಕಲೆಕ್ಷನ್ಗೆ ಅಂತ ಇಟ್ಕೊಳ್ಳಿ. ಕಲೆಕ್ಷನ್ ಮಾಡಿ ಅಂತ ನಾನು ಹೇಳ್ತಾಯಿಲ್ಲ, ಒತ್ತಾಯ ಮಾಡ್ತಾಯಿಲ್ಲ. ನಿಮ್ಗೆ ಏನೂ ಮಾಡೋಕ್ಕಾಗಲ್ವಾ? ಸುಮ್ಮನೆ ಒಂದು ಕವರಲ್ಲಿ ಕಟ್ಟು ಒಂದು ಕಡೆ ಇಟ್ಬಿಡಿ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡೋಕ್ಕೋಗಿ ಯೂಟ್ಯೂಬಲ್ಲಿ ನೋಡೋದು, ಸರ್ 1 ಸೆಂಟ್ ಕಾಯಿನಿಗೆ ನೋಡಿ ಇಷ್ಟೊಂದು ಕಾಯಿನ್ ಇಷ್ಟೊಂದು ಬೆಲೆ ಇದೆ ಅಂತ ಹಾಕಿದ್ದಾರೆ. ಹಾಕಿರೋನು ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿರ್ತಾನೆ, ಹಿಂದಿಯಲ್ಲೋ ಇಂಗ್ಲೀಷಲ್ಲೋ, ನಿಮ್ಗೆ ಅರ್ಥನೂ ಆಗಿರಲ್ಲ. ಸುಮ್ಮನೆ ತಮ್ಮನೇಲಿ ನೋಡಿ ಬಂದಿರ್ತೀರ. ಆ ರೀತಿ ಯಾವುದೂ ಇರೋದಿಲ್ಲ. ನಮ್ಮ ಇಂಡ್ಯಾದಲ್ಲಿ ಸಿಗುವಂಥ ಬೇರೆ ಬೇರೆ ದೇಶದ ನಾಣ್ಯಗಳು ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಬಂದುಬಿಡ್ತವೆ. ನಾನು ಹೇಳಿದೆ ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ರೀತಿ ಬರ್ತವೆ ಅಂತ. ಅವೆಲ್ಲವೂ ಕೂಡ ನಾರ್ಮಲ್, ತೀರಾ ನಾರ್ಮಲ್ ಕಾಯಿನ್ಗಳು. ನಿಮಗೆಲ್ಲ ಜಾಸ್ತಿ ಬೆಲೆ ಬಾಳೋದಿಲ್ಲ ಅವೆಲ್ಲ. ನಮ್ಮಲ್ಲಿ ಇಂಡಿಯಾದಲ್ಲಿ ಸಿಗುವಂತಹ ಫಾರಿನ್ ಕಾಯಿನ್ಗಳಿದ್ದಾವಲ್ಲ, 99% ಎಲ್ಲ ಕಾಯಿನ್ಗಳು ಕಾಮನ್ ಕಾಯಿನ್ಗಳೇ ಆಗಿರ್ತವೆ. ಹಾಗಾಗಿಯೇ ಜಾಸ್ತಿ ಬೆಲೆ ಇರೋದಿಲ್ಲ. ಈ ಒಂದು ಫಾರಿನ್ ಕಾಯಿನ್ಸ್ಗಳನ್ನು ನೀವು ಕಲೆಕ್ಷನ್ ಮಾಡ್ತೀರಾ ಅಂತಂದರೆ ಕಂಟ್ರಿ ವೈಸ್ ಮಾಡ್ಕೊಂಬನ್ನಿ. ಅಫ್ಘಾನಿಸ್ತಾನದ ಯಾವ ಕಾಯಿನ್ ಇದೆ, ಮತ್ತು ಬಾಂಗ್ಲಾದೇಶದ ಯಾವುದಿದೆ, ಭೂತಾನ್ದು ಯಾವುದಿದೆ, ಅದನ್ನು ಬರೆದಿಟ್ಕೊಳ್ಳಿ. ನೀವು ಮುಂದೆ ಯಾವ್ದಾರು ನಿಮ್ಮ ಮೊಮ್ಮಕ್ಕಳಿಗೆ ಕೊಡೋದಕ್ಕೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.